ಈ ರಸ್ತೆ ಒಬ್ರಿಗಲ್ಲ ಇಬ್ರಿಗಲ್ಲ, ಸಾವಿರಾರು ರೈತರಿಗೆ, ಸಾವಿರಾರು ಜನರಿಗೆ ತೊಂದರೆ ಮಾಡಿದೆ. ಬನ್ನಿ, ಇಲ್ಲಿನ ಜನ ಈ ರಸ್ತೆಯಿಂದಾಗಿ ಯಾವ ರೀತಿ ಆಕ್ರೋಶಿತರಾಗಿದ್ದಾರೆ, ಭ್ರಷ್ಟ ಅಧಿಕಾರಿಗಳು, ಸಚಿವರು ಇವರ ನೋವಿಗೆ ಸ್ಪಂದಿಸದೇ ಇರೋದ್ರಿಂದ ಇವರ ಆಕ್ರೋಶ ಯಾವ ರೀತಿ ಸ್ಫೋಟಗೊಳ್ತಿದೆ ಅನ್ನೋದನ್ನ ನೇರವಾಗಿ ರೈತರು ಇಲ್ಲಿನ ಜನರ ಹತ್ರನೇ ಕೇಳೋಣ. ಅಭಿಜಿತ್ ಕಂಪನಿಯವರಿಗೆ ಕೊಟ್ಟು ಇವತ್ತು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಏನು ತೊಂದರೆ ಆಗಿದೆ? ಏನು ಗುಂಡಿ ಗೊಸರ ಆಗಿದೆ, ರೋಡ್ ಸರಿ ಮಾಡಿಲ್ಲ, ಜಲ್ಲಿ ಹಾಕಿದ್ದು ಹಳ್ಳಿಗಳಿಗೆ ಎಲ್ಲೆಲ್ಲಿ ಹೋಗಿದ್ದೋ ಗೊತ್ತಿಲ್ಲ, ಜಲ್ಲೇ ಇಲ್ಲ, ಮಿಷನ್ಗಳಿಲ್ಲ, ಎಲ್ಲ ತಗೊಂಡು ಹೋಗಿದ್ದಾರೆ. ಅಂದ್ರೆ ಸಾವಿರಾರು ಕೋಟಿ ಈಗ ಹಾಕಿದ್ದಾರೆ, ಬಟ್ ರೋಡ್ ಆಗಿಲ್ಲ. ಮೇಡಮ್, ಇದ್ರ ಬಗ್ಗೆ ಗುತ್ತಿಗೆದಾರರಾದ ಅಭಿಜಿತ್ ಕಂಪನಿಯವರು ಸಾವಿರ ಜನ ವಾಹನ ಮಾಲೀಕರುಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಂಥ JCB ಯಂತ್ರದವರಿಗೆ ಎಲ್ಲರಿಗೂ ಮೋಸ ಮಾಡಿ, ಅವ್ರ ದುಡ್ಡನ್ನು ಮೋಸ ಮಾಡಿ, ಸರ್ಕಾರದಿಂದ ದುಡ್ಡನ್ನು ಲಪಟಾಯಿಸಿ ಇಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಜನರಿಗೆ ಆಶ್ವಾಸನೆ ಕೊಟ್ಟು ರಾಜಕಾರಣಿಗಳ ಸಾಮೇಲಿನಿಂದ ಕೆಲಸವನ್ನು ಈಗ ಯಾರು ಈ ರಾಜಕೀಯದವರು ಯಾರೇ ಬರಲಿ, ದುಡ್ಡದಲ್ಲಿ ಫಂಕ್ಷನ್ ಇಟ್ಟಿದಾಗ ಈ ರೋಡಲ್ಲಂತೂ ಅವ್ರ ಅಪ್ಪನೇ ಬರೋದಿಲ್ಲ. ಅವ್ರು ಏನು ಮಾಡ್ತಾರೆ, ಅವ್ರ ಕಾರ್ನಲ್ಲಿ ಯಾವುದೋ ಈ ಡಿವಿಯೇಷನ್ ರೋಡು, ಸುಮ್ಮನೆ ಇರ್ತಾರೆ, ಡಿವಿಯೇಷನ್ ರೋಡೋ ಏನೋ ಇರುತ್ತೋ ಅದರಲ್ಲಿ ಬರ್ತಾರೆ ಹೊರತು ಅವ್ರ ಅಪ್ಪ ಹುಟ್ಟಿದ ಮಕ್ಕಳಾದ್ರೆ ಈ ರೋಡ್ ಒಳಗೆ. ಅದಕ್ಕೆ ನಾವು ಎದೆ ತೊಟ್ಟು ಹೇಳ್ತೀವಿ, ಸವಲತ್ತು ಅದು ಗ್ಯಾರಂಟಿ. ಈ ಹಾಸನದ ರೈತರು ತುಂಬಾ ಸ್ಟ್ರಾಂಗ್, ಮತ್ತೆ ನಿಜವಾದ ಮಣ್ಣಿನ ಮಕ್ಕಳು. ನಿಮ್ಮ ಹೋರಾಟಕ್ಕೆ ಯಾಕೆ ಬಲ ಇಲ್ಲ ಅಂತ ಇನ್ನೊಂದು ಮೇಡಮ್, ಈಗ ಇವರು ಹೇಳ್ತಾ ಇದಾರಲ್ಲ, ಅಪ್ಪ ಮಕ್ಕಳೇ ಈ ರೋಡಲ್ಲಿ ಬರ್ತಾ ಇದ್ದಾರೆ, ನಾವು ಮುಂದೆ ಈ ರೋಡಲ್ಲಿ ಬಂದರೆ ಪೂರ್ತಿ ಗಾಡಿ ಬ್ಲಾಕ್ ಕಳಿತೀವಿ. MLA ಓಟ್ ತಗೊಂಡು ದುಡ್ಡು ಕೊಟ್ಕೊಂಡು ಓಟ್ ತಗೊಂಡವ್ರ ಕಡೆ ಬಡ್ಡಿ ಮಕ್ಕಳು ಹೊರ್ತು ಇನ್ನೇನು ಮಾಡಿಲ್ಲ. ಅವರು ಎಲ್ಲ ಕಿತ್ಕೊಂಡು ಹೋಗಕ್ಕೆ ರೆಡಿ ಆಗಿದ್ದಾರೆ. ಅವರೇ ಕೇಳ್ತಿದ್ದಾರೆ, ಇಲ್ಲಿ ಸಾರಿಗೆ ನಿಗಮದಿಂದಲೇ ಮೋಸ ಆಗಿರೋದು, ನಮಗೆ ನಮ್ಮನ್ನು ಟರ್ಮಿನೇಟ್ ಮಾಡಿಬಿಡ್ಲಿ, ನಾವು ಹೋಗ್ಬಿಡ್ತೀವಿ ಅಂತ. ಹಾಗಾದ್ರೆ ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಆಯ್ತು, ಹಾಗಾದ್ರೆ ಹಾಗೆ ಮಾಡಿಬಿಡ್ಲಿ, ನಾವು ಮಾಡೋ ಕೆಲಸ ನಾವು ಮಾಡ್ತೀವಿ. ಸರ್ಕಾರಿ PW ಅಧಿಕಾರಿಗಳು ಮತ್ತು ರಾಜಕೀಯ ಸದಸ್ಯರು, ಯಾರು MLA ಇರ್ಬೋದು, ಜಲಪದ, ಯಾರು XYZ ರಾಜಕೀಯದವರು, ಅವ್ರು ಸೇರಿ ಈ ರೋಡಿಗೆ ಆಗತಕ್ಕಂಥ ಸಾಮಾನುಗಳನ್ನು ಬೇರೆ ಕಡೆ ಅವ್ರ ಸ್ವಂತ ಇಚ್ಛೆಗೆ ಬಳಸ್ಕೊಂಡು ಈ ರೋಡನ್ನು ನಮ್ಮನ್ನು ಹಾಳು ಮಾಡಿದ್ದಾರೆ. ಇನ್ನೊಂದು ಸಾರಿ ಅವ್ರು ಏನಾದರೂ MLAಗಳು ಯಾವುದೇ ಫಂಕ್ಷನ್ ಇಟ್ಟಿದ್ರು ಬೇರೆ ದಾರಿಯಲ್ಲಿ ಬಂದರೆ ಆವಾಗಲೇ ಕಲ್ಲು ಹೊಡಿತೀವಿ. ಅವ್ರಿಗೆ ಏನು ಮಾಡ್ತೀವಿ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಮಾತ್ರ ಇದೇ ದಾರಿಯಲ್ಲಿ ಬರಬೇಕು. ಅವ್ರ ಅಪ್ಪ ಹುಟ್ಟಿದ ಮಕ್ಕಳಾದ್ರೆ ಈ ದಾರಿಯಲ್ಲಿ ಬರಲಿ. ಅಧಿಕಾರಿಗಳು ಯಾರು ಬರಲಿಲ್ವಾ, JCB ಇಟ್ಕೊಳ್ತೀವಿ, 4 ಮೂಲೆಯಲ್ಲೂ 4 ಕಂಡ್ಕ ಹೊಡೆದು ಕಾಲು ಹೊಡೆದು ಸಿದ್ಧ, ಇನ್ನೇನು ಮಾತಾಡೋದಿಲ್ಲ. ಹೋರಾಟ ರೆಡಿ. ಇದು ಈ ರಸ್ತೆಯಲ್ಲಿರುವ 90 ಹಳ್ಳಿ ಮಂದಿ ಮೊಳಗಿಸಿದ ರಣಕಹಳೆ. ಜನರಿಗೆ ಸತ್ಯದ ಅರಿವಾಗಿದೆ. ಇದು ಅಭಿಜಿತ್ ಸಂಸ್ಥೆಯೊಂದರ ಪಾಪದ ಕೂಸಲ್ಲ. ಈ ಭಾರೀ ಹಗರಣದಲ್ಲಿ KRDCL ಅಧಿಕಾರಿಗಳ ದೊಡ್ಡ ಪಾಲು ಇದೆ. ಅಷ್ಟೇ ಅಲ್ಲ, ರಾಜಕೀಯ ವ್ಯಕ್ತಿಗಳು ಕೂಡ ಈ ಹಗರಣದಲ್ಲಿ ಸಮಪಾಲು ಹೊಂದಿದ್ದಾರೆ. ಒಂದು ರಾಜ್ಯ ಹೆದ್ದಾರಿಯಲ್ಲೇ ಈ ರೀತಿ ಹಗಲು ದರೋಡೆಯಾಗುತ್ತಿದೆ. ಅದನ್ನು ತಡೆಯೋ ಗುರುತರ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳಿಗೆ ಇಲ್ಲ ಅಂತಾದ್ರೆ ಅವರು ಆ ಸ್ಥಾನದಲ್ಲಿ ಕೂರಲು ಯೋಗ್ಯರೇ ಅಲ್ಲ. ಕವರ್ ಸ್ಟೋರಿಗೆ ಮಾಧ್ಯಮ ಸನ್ಮಾನ. ವೀಕ್ಷಕರೇ, ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ಪ್ರೋತ್ಸಾಹದಿಂದ ಕವರ್ ಸ್ಟೋರಿ ಕಾರ್ಯಕ್ರಮಕ್ಕೆ ಈ ಸಾಲಿನ ಮಾಧ್ಯಮ ಸನ್ಮಾನ್ ಪ್ರಶಸ್ತಿ ಲಭಿಸಿದೆ. ಉತ್ತಮ ತನಿಖಾ ವರದಿಗಾರಿಕಾ ಕಾರ್ಯಕ್ರಮ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಭ್ರಷ್ಟಾಚಾರ ವಿರುದ್ಧದ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೇ ರೀತಿ ಮುಂದುವರಿಯಲಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಗೇನಾದರೂ ಸಮಸ್ಯೆ, ಸಂಕಷ್ಟ ಇದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್ ಹತ್ತಿರ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.